ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಯಾವುದೋ ದೆಹಲಿಯ ಘಟನೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಸ್ನಲ್ಲಿ ಬಾಯ್ ಫ್ರೆಂಡ್ ಜೊತೆ ಹೋಗ್ತಿದ್ದಾಗ ಯುವತಿಯನ್ನು ಭೀಕರವಾಗಿ ಅತ್ಯಾಚಾರ ಮಾಡಿ ಆಕೆಯ ಮರ್ಮಾಂಗದಲ್ಲಿ ರಾಡ್ ತೂರಿಸಿ ಕೊಂದು ಹಾಕಿದ್ರು ಅನ್ನುವಂಥದ್ದು. ಬಾಂಬೆಯ ಪ್ರಕರಣವನ್ನು ಚರ್ಚೆ ಮಾಡ್ತಾ ಇದ್ವಿ. ಒಂದು ನಿರ್ಜನ ಮಿಲ್ ಒಳಗಡೆ ಯುವತಿಯ ಮೇಲೆ ಅತ್ಯಾಚಾರ ನಡೀತು ಅನ್ನುವಂಥದ್ದು. ಆದರೆ ಆ ರೀತಿಯಾಗಿ ಚರ್ಚೆ ಮಾಡೋದಕ್ಕೆ ನಮ್ಮಲ್ಲೇ ದಂಡಿಯಾಗಿ ಪ್ರಕರಣಗಳು ಸಿಗ್ತಾ ಇರುವಂಥದ್ದು. ಯಾವ ರಾಜ್ಯ ಕೂಡ ಹೆಮ್ಮೆ ಪಡಬೇಕಾದಂಥ ಪ್ರಕರಣಗಳು ಇವಲ್ಲ. ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂಥದ್ದು. 2.5 ವರ್ಷದ ಮಗುವಿನಿಂದ ಹಿಡಿದು ವೃದ್ಧೆಯ ತನಕ ಅನೇಕರು ಕಾಮುಕರಿಗೆ ಬಲಿ ಆಗ್ತಾ ಇದ್ದಾರೆ. ಬ್ರೇಕ್ಗಿಂತ ಮುಂಚೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಭಯ ಅನ್ನೋದೇ ಇಲ್ಲ ಅಂತ. ನಮ್ಮ ಕಣ್ಣೆದುರಿಗೆ ಉದಾಹರಣೆಗಳಿಲ್ಲ. ಒಬ್ಬ ರೇಪಿಸ್ಟ್ ಎಂಥ ಶಿಕ್ಷೆಗೀಡಾದ ನೋಡ್ರಿ, ನಮ್ಮ ಎದುರಿಗೆ ಅತ್ಯಾಚಾರ ಮಾಡಿದಂಥವನು ನೇಣಿಗೇರ್ದ ನೋಡ್ರಿ ಅನ್ನುವಂಥ ಯಾವ ಉದಾಹರಣೆಗಳು ಇಲ್ಲ. ಅಂಥ ಉದಾಹರಣೆಗಳು ಇದ್ದಾಗ ಮಾತ್ರ ಅತ್ಯಾಚಾರದ ಯೋಚನೆ ಬಂದಾಗ ವ್ಯಕ್ತಿ ಕಾಮುಕ ಹಿಂದೆ ಸರಿತಾನೆ ಅನ್ನುವಂಥದ್ದು. ಅನಿತಾ ರವೀಂದ್ರನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಠಿಣ ಶಿಕ್ಷೆ, ರಮೇಶ್ ಕುಮಾರ್ ಅವರು ಮೊನ್ನೆ ತಾನೇ ಹೇಳಿದ ಹಾಗೆ ಗುಂಡು ಹೊಡೆದು ಕೊಲ್ರಿ ಅವ್ರನ್ನ ಅನ್ನುವಂಥ ಮಾತನ್ನು. ಅಂಥ ಕಠಿಣ ಶಿಕ್ಷೆ ಆದಾಗ ಮಾತ್ರ ಉಳಿದವರಿಗೆ ಭಯ ಹುಟ್ಟೋದು. ಅಜಿತ್ ಅವ್ರು, ನಾನು ಹೇಳಬೇಕಂದ್ರೆ ಇದೇನು ಇವತ್ತು ನೆನ್ನೆ ಆಗ್ತಾ ಇರೋ ವಿಷಯ ಅಲ್ಲ. ದಿಸ್ ಹಸ್ ಬೀನ್ ಹ್ಯಾಪನಿಂಗ್, ಮೊದಲಿಂದನೇ ನಡೀತಾ ಇರೋ ವಿಷಯ. ಬಟ್ ಈಗ ಮೀಡಿಯಾ ಎಲ್ಲ ಎಲ್ಲರಿಗೂ ನೀವು ಮಾಧ್ಯಮ ಇದರಿಂದ ಯು ಆರ್ ಕ್ರಿಯೇಟಿಂಗ್ ದಿಸ್ ಅವೇರ್ನೆಸ್. ಬಟ್ ನಾನು ಏನು ಹೇಳ್ತೀನಿ, ಚಿಕ್ಕದ್ರಿಂದನೇ ಎಷ್ಟೋ ಮಕ್ಕಳು, ಚಿಕ್ಕ ಮಗು 2 years ಇರೋದ್ರಿಂದ ನಾವೇನು ಮಾಡ್ತೀವಿ, ಮೊದಲೆಲ್ಲ ಪಕ್ಕದ ಮನೆ, ಈಗ ಇಫ್ ಐ ಆಮ್ ಬ್ಯುಸಿ ಐ ವುಡ್ ಸೆಂಡ್ ಮೈ ಚೈಲ್ಡ್ ಟು ದ ನೇಬರ್ಸ್ ಹೌಸ್, ನೋಡ್ಕೊಳ್ಳಿ ಅಂತ, ಯಾಕಂದರೆ ನೋಡೋ ಸ್ವಲ್ಪ ಮಗುನ ಇಟ್ಕೊ ಅಂತ ಹೇಳಿ. ಸೊ ಈ ಥರ ಎಷ್ಟೋ ಜನ ಲೇಡೀಸ್ ಮಾಡಿದ್ದಾರೆ. ವಿ ಆರ್ ನಾಟ್ ಅವೇರ್ ಆಫ್ ಇಟ್ ಟಿಲ್ ಸಚ್ ಥಿಂಗ್ಸ್ ಹ್ಯಾಪನ್. ಸೊ ಏನಾಗುತ್ತೆ, ನೇಬರ್ಸ್ ದೇ ವೆರಿ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅಲ್ಲೇ ಶುರು ಆಗುತ್ತೆ. ಸೊ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಯು ಮಸ್ಟ್ ಟೀಚ್ ದೆಮ್ ವಾಟ್ ಅ ಗುಡ್ ಟಚ್ ಇಸ್, ವಾಟ್ ಅ ಬ್ಯಾಡ್ ಟಚ್ ಇಸ್. ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದ ಶುರು ಆಗುತ್ತೆ, ಪ್ರತಿಯೊಂದು ಅಲ್ಲಿಂದ ಶುರು ಆಗುತ್ತೆ. ಸೊ ವೆನ್ ದ ಚೈಲ್ಡ್ ನೋಸ್ ವಾಟ್ ಇಸ್ ಅ ಬ್ಯಾಡ್ ಟಚ್, ಶಿ ನೋಸ್ ದಟ್ ಮೇ ಲೀಡ್ ಟು ರೇಪ್. ಶಿ ಡಸ್ ನೋ ದ ಮೀನಿಂಗ್ ಆಫ್ ರೇಪ್. ಎಷ್ಟೋ ಜನ ಮಕ್ಕಳಿಗೆ ಐ ಹ್ಯಾವ್ ಸೀನ್ ಪರ್ಸ್ನಲಿ, ದೊಡ್ಡ ಐ ಮೀನ್ ದೇ ಮೇ ಬಿ ಡೈರೆಕ್ಟರ್ಸ್, ದೇ ಮೇ ಬಿ ಸೋ ಮೆನಿ ಐ ಮೀನ್ ಬಿಗ್ ಶಾಟ್ಸ್ ಇನ್ ದ ಸೊಸೈಟಿ, ಬಟ್ ಐ ಹ್ಯಾವ್ ಸೀನ್ ದೆಮ್ ಟೇಕಿಂಗ್ ಅ ಚೈಲ್ಡ್ ಟು ದ ಪ್ಲೇಸ್. ಬಟ್ ಈವನ್ ಐ ವಾಸ್ ನಾಟ್ ಅವೇರ್ ಈ ಥರ ನಡೀತಿದೆ ಅಂತ. ಸಿ, ಈವನ್ ಬೀಯಿಂಗ್ ಆನ್ ಅಡ್ವೊಕೇಟ್ ನೌ ಆ್ಯಂಡ್ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್, ಐ ನೋ ವಾಟ್ಸ್ ಹ್ಯಾಪನಿಂಗ್ ದೇರ್, ವಾಟ್ ಹ್ಯಾಪನ್ ದೇರ್ ಅಟ್ ದಟ್ ಟೈಮ್. ಈಗ ಮಕ್ಕಳು ದೊಡ್ಡವರಾದ್ಮೇಲೆ ದೇ ಸೇ, ಐ ಮೀನ್ ಮೈ ಚಿಲ್ಡ್ರನ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಮಿ, ಮಮ್ಮ ದಿಸ್ ವಾಸ್ ಹ್ಯಾಪನಿಂಗ್ ದೇರ್. ಈ ಮಗುನ ಅವರು, I mean, this one's father had taken into the room. This is what he did. So, see, if I had known that earlier, maybe I could have taken some action. Maybe I would have dared to do something. Yes. But I didn't do. ಈಗ ಅನ್ಸುತ್ತೆ, ಆ ಮಗು ಇಷ್ಟೆಲ್ಲ ನಡೆದಿದೆಯಲ್ಲ, ಏನು ನಡೆದಿರುತ್ತೆ, ಐ ಮೀನ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಹರ್ ಮೈಂಡ್, ಏನು ನಡೆದಿರ್ಬೋದು. ಈಸ್ ಶಿ ಓಪನ್ ಟು ಸೊಸೈಟಿ? ಅವಳಲ್ಲಿ ಏನು ಅದು, ವಾಟ್ ಯು ಸೇ, ವಾಟ್ ಇಸ್ ಶಿ ಸಪ್ರೆಸ್ಡ್ ಇನ್ ಲೈಫ್? ಹ್ಯಾಸ್ ಶಿ ಕಮ್ ಔಟ್ ಟೋಟಲಿ? ಈಸ್ ಶಿ ಅ ಫುಲ್ಲಿ ಡೆವಲಪ್ಡ್ ಗರ್ಲ್? ಎಷ್ಟೊಂದು ಬರುತ್ತೆ. ಐ ಮೀನ್ ಈಗ ಅವರೆಲ್ಲ ದೇ ಆರ್ ಅಬೌಟ್ 20, ಬಟ್ ಈ ಇನ್ಸ್ಟೆನ್ಸಸ್ ನಡೆದಿದ್ದು ವೆನ್ ದೇ ವರ್ ಅ ಚೈಲ್ಡ್. ಆ್ಯಂಡ್ ದಿಸ್ ಐ ಆಮ್ ಕಮಿಂಗ್ ಟು ನೋ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಆಡಿಂಗ್ ಟು ದ ಪಾಯಿಂಟ್ ಮೇಡಮ್, ಕಾಲೇಜಲ್ಲಿ ಬಾಡಿ ಲ್ಯಾಂಗ್ವೇಜಸ್ ನೋಡ್ಬೇಕು ಅಜಿತ್. ಈ ಕೋ ಎಜುಕೇಷನ್ಸಲ್ಲಿ ದ ಬಾಡಿ ಲ್ಯಾಂಗ್ವೇಜು ಎಷ್ಟು ಬ್ಯಾಡ್ ಆಗಿರುತ್ತಂತಂದರೆ, ಆ ಮ್ಯಾನೇಜ್ಮೆಂಟು ಕರೆದು ದಿಸ್ ಇಸ್ ನಾಟ್ ದ ವೇ ಟು ಬಿಹೇವ್ ಇನ್ ದ ಕೋ ಎಜುಕೇಷನ್ಸಲ್ಲಿ. ಮಹಾಬಲ್ ಶೆಟ್ರನ್ನ ಒಂದ್ಸಲ ಮಾತಾಡಿಸ್ಬಿಡ್ತೀನಿ. ಮಹಾಬಲ್ ಶೆಟ್ರು ಬ್ರೇಕ್ಗಿಂತ ಮುಂಚೆ ಭಾಳ ಇಂಪಾರ್ಟೆಂಟ್ ವಿಷಯವೊಂದನ್ನು ಎತ್ತಾ ಇದ್ರು. ಒಂದು ರೇಪ್ ಕೇಸ್ನಲ್ಲಿ ಮೆಡಿಕಲ್ ಎವಿಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಇರುವಂಥದ್ದು. ಮಹಾಬಲ್ ಶೆಟ್ರೆ, ಫೊರೆನ್ಸಿಕ್ ಮೆಡಿಸಿನ್ನ ವೈದ್ಯರು ಕೊಡುವಂಥ ಸಾಕ್ಷಿಯ ಆಧಾರದ ಮೇಲೆಯೇ ಶಿಕ್ಷೆ ಆಗುವಂಥದ್ದು. ರೇಪ್ ಆಗಿದೆ, ಈಕೆಯ ಮೇಲೆ ರೇಪ್ ಆಗಿದೆ ಅಂತ ವೈದ್ಯರು ಪ್ರಮಾಣೀಕರಿಸಿದರೆ ಮಾತ್ರ ಶಿಕ್ಷೆಯಾಗುತ್ತೆ, ಇಲ್ಲದಿದ್ದರೆ ಶಿಕ್ಷೆಯಾಗೋದಿಲ್ಲ ಅನ್ನುವಂಥದ್ದು ಹೆಚ್ಚು ಕಡಿಮೆ ಎಲ್ಲರ ತಲೆಯಲ್ಲಿರುವಂಥದ್ದು. ಇದು ಸತ್ಯನ? ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನೋದು ಒಂದು ರೇಪ್ ಕೇಸ್ನಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ? ಇಟ್ ಈಸ್ ಓನ್ಲಿ ಎ ಪಾರ್ಟ್ ಆಫ್ ಇಟ್. ಮೆಡಿಕಲ್ ಎಕ್ಸಾಮಿನೇಷನ್, ಈಗ WHO ಸ್ಟಡಿಯಲ್ಲಿ ಹೇಳಿದ್ದಾರೆ 33% of the victims won't find anything, no injury, but still prosecution can go ahead. ಈಗ ಇನ್ನೊಂದು ವಿಷಯ ಹೇಳ್ತೇನೆ, ನೋ ಕನ್ಸೆಂಟ್ has got no value of late. ಸುಪ್ರೀಂ ಕೋರ್ಟ್ ಹೇಳಿದೆ, ವಾಟ್ ಎವರ್ ಗರ್ಲ್ ಸೇಸ್ ಇಸ್ ಅ ಗಾಸ್ಪಲ್ ಟ್ರೂತ್. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದರೆ ಮುಗೀತಲ್ಲಿಗೆ. ಮೆಡಿಕಲ್ ಎಕ್ಸಾಮಿನೇಷನ್ ಮೇ ಗೋ ಅಗೇನ್ಸ್ಟ್, ಸ್ಟಿಲ್ ದ ಗರ್ಲ್ಸ್ ಕನ್ಸೆಂಟ್ ಮೇಲೆ ಏನೂ ವಿಷಯ ಇಲ್ಲ. ಸೊ ನಂದು ಒಂದೇ ರಿಕ್ವೆಸ್ಟ್ ತಮ್ಮ ಹತ್ರ ಅಜಿತ್ ಏನಂದರೆ, instead of going to police station immediately,
ಆ್ಯಂಡ್ ಗೆಟಿಂಗ್ ಹೆರಾಸ್ಡ್ ದೇರ್. ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಲ್ಲ, ಬಟ್ ಕೆಲವರು ಇರ್ತಾರೆ. ಅದು ನಾಟ್ ಬಿಕಾಸ್ ಆಫ್ ದ ಇನ್ಸ್ಪೆಕ್ಟರ್ ಲೆವೆಲ್, ಇಟ್ಸ್ ಬಿಕಾಸ್ ಆಫ್ ದ ಕಾನ್ಸ್ಟೇಬಲ್ ಲೆವೆಲ್. ಅವ್ರಿಗೆ ಗೊತ್ತಾಗೋದಿಲ್ಲ ಏನಂತ ಇದ್ರು. ನಂದು ಒಂದೇ ರಿಕ್ವೆಸ್ಟ್, ವೈ ಕಾಂಟ್ ಟು ಇಂಪ್ಲಿಮೆಂಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್? ಬಾಗಿಲು ತೆರೆದಿದ್ದಾಗ ಅಡ್ರೆಸ್ಗೆ ಒಳಗೆ ಹೋಗಬೇಕು ಅಂದರೂ ನಾವು 2 ಸಲ ಯೋಚನೆ ಮಾಡ್ತೀವಿ, ಏನು ಅಂದ್ಕೊಳ್ತಾರೋ ಏನೋ, ಭಯ ಆಗುತ್ತೆ ಅಡ್ರೆಸ್ ಕೇಳೋದಕ್ಕೆ ಒಳಗೆ ಹೋಗೋದಕ್ಕೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ಒಂದು PGಯಲ್ಲಿ 2nd ಫ್ಲೋರಿಗೆ ಹೋಗಿ ರೂಮ್ನಲ್ಲಿ ಮಲಗಿದ್ದಂಥ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಈಗ ಈ ಮನೆಯ ಒಳಗಡೆ ನುಗ್ಗಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಂಥ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವಂಥದ್ದು. ಸರ್, ಸಿಕ್ಕಿ ಬೀಳ್ತೀವಿ, ನಮಗೆ ಶಿಕ್ಷೆಯಾಗುತ್ತೆ ಅನ್ನೋ ಭಯ, ಕಿಂಚಿತ್ತಾದರೂ ಭಯ ಇವರಲ್ಲಿ ಇದ್ದಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ. ಆ ಭಯ ಯಾರು ಮೂಡಿಸ್ಬೇಕು ಸರ್? ಅಜಿತ್, ನನಗೆ ನಾನು ಹೇಳಿದ್ರೆ ಆಶ್ಚರ್ಯ ಪಡ್ಬೋದು. ಅದರ ಜೊತೆಗೆ ಇನ್ನೊಂದು ಸಣ್ಣ ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ, ರೌಡಿಯನ್ನ ಪೊಲೀಸರು ನಡು ರಸ್ತೆಯಲ್ಲಿ ಹೊಡೆದು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು, ಬಟ್ಟೆ ಬಿಚ್ಚಿ ಹೊಡೆದು. ಮೇಡಮ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತು ಹಂಗೆ ಮಾಡಿದ್ರೆ 24 ತಾಸು ಒಳಗಡೆ ಆ ಪೊಲೀಸ್ ಸಸ್ಪೆಂಡ್ ಆಗಿರ್ತಾನೆ. ಹ್ಯೂಮನ್ ರೈಟ್ಸ್ ನವ್ರು ಬರ್ತಾರೆ. ಅಜಿತ್, ನಾನು ಹೇಳ್ತೀನಿ ನೋಡಿ, ಇದು ಎಲ್ಲಿವರೆಗೆ ಪೊಲೀಸರಿಗೆ CRPCಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಪೊಲೀಸರಿಗೆ ಮಿನಿಮಮ್ ಫೋರ್ಸ್ ಕ್ಯಾನ್ ಬಿ ಯೂಸ್ಡ್ ಅಂತ ಒಂದು ಸೆಕ್ಷನ್ ಇದೆ. ಬಟ್ ಈಗ ಏನಾಗಿದೆ, ಈ ರಾಜಕೀಯದವ್ರದ್ದು ಟ್ರಾನ್ಸ್ಫರ್ಸಿಂದ ಪ್ರತಿಯೊಬ್ಬರು ಅವ್ರ ಸೀಟ್ ಮೇಲೇ ಅವ್ರಿಗೆ ಡೇ ಆ್ಯಂಡ್ ನೈಟ್ ಭಯ, ಎಲ್ಲಿ ಚೇಂಜ್ ಆಗಿಬಿಡುತ್ತೆ ಅಂತ, ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂತ. ಅವ್ರಿಗೆ 1 ವರ್ಷ ಮಾಡಿಬಿಟ್ಟಿದ್ದಾರೆ, ಬೇರೆ 1 ವರ್ಷದಲ್ಲಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಇದು ಅಂತೇಳಿ ಒಂದು ಲಾಸ್ಟ್ ಗೌರ್ಮೆಂಟ್ ಮಾಡಿಬಿಟ್ರು. ಇದು ತಪ್ಪು. ನಾವು 3-4 ವರ್ಷ, ನಾನು JJ ನಗರದಲ್ಲಿ 5 ವರ್ಷ ಇದ್ದೆ. 2 ಸಲ ಟ್ರಾನ್ಸ್ಫರ್ ಆದರೆ ಜನರೇ ರೋಡೆಲ್ಲ ಬ್ಲಾಕ್ ಮಾಡಿ ನನ್ನ ಟ್ರಾನ್ಸ್ಫರ್ ಆಗೋಕ್ಕೆ ಕೊಡ್ತಿರ್ಲಿಲ್ಲ. ಇದು ಆಮೇಲೆ ಪೊಲೀಸು ಹೊಡಿದಿದ್ರೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ 77-78ರಲ್ಲಿ. ಭಾಳ ರೇರ್ ಆಗಿ ಬೆಂಗಳೂರು ಸಿಟಿಲಿ ರೇಪ್ ಆಗೋದು. ಹಲಸೂರಿನಲ್ಲಿ ಒಂದು ರೇಪ್ ಆಗಿಬಿಡ್ತು. ಅವನಿಗೆ ನಾವು ಹಿಡಿದು ಹೊಡೆದು, ಚೆನ್ನಾಗಿ ಹೊಡೆದು, ಕೈ ಕಾಲು ದಪ್ಪ ಮಾಡಿ ದೊಡ್ಡ ಸ್ಲೇಟು ಇದಕ್ಕೆ ಹಾಕಿ ಇಡೀ ಹಲಸೂರನ್ನ ಮೆರವಣಿಗೆ ಮಾಡಿದ್ವಿ. ನಿಮಗೆ ಹೇಳೋಕ್ಕೆ ರಾತ್ರಿ ಒಂದು 100-150 ಆಗ ಬರೀ ಲ್ಯಾಂಡ್ ಫೋನ್ ಇದ್ದಿದ್ದು. ಫೋನ್ಗಳಲ್ಲಿ ಎಲ್ಲ ಮಹಿಳೆಯರು ನಮ್ಗೆ ಆಶೀರ್ವಾದ ಮಾಡಿದರು. ಆಯಿತಾ? ಇನ್ನೊಂದು ಹೇಳ್ಬಿಡ್ತೀನಿ, ಆವಾಗ ಇನ್ನೊಂದು ಏನಿತ್ತು ಅಂದರೆ, ಸೆಂಟ್ರಲ್ ಜೈಲಿಗೆ ಹೋದ ರೇಪಿಸ್ಟಿಗೆ ಜೈಲರ್ಸು ಹೊಡಿತಿದ್ರು, ಒಳಗಡೆ ಇರೋ ಆರೋಪಿಗಳು ಹೊಡಿತಿದ್ರು. ಸಾಮಾನ್ಯ ಅಲ್ಲ, ಕೆಲವರು ಒಳಗಡೆ ಹೊಡೆದು ಸಾಯಿಸೇ ಬಿಟ್ಟಿದ್ದಾರೆ. ಇವತ್ತು ನನಗೆ ಗೊತ್ತಿಲ್ಲ, ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇದನ್ನು ಹೇಳೋದು ಎಷ್ಟು ಸರಿನೋ ತಪ್ಪು ಗೊತ್ತಿಲ್ಲ. ಅನೇಕ ರೌಡಿಗಳು ಕ್ರೈಮ್ ರಿಪೋರ್ಟರ್ಗಳಿಗೆ ಟಚ್ಚಲ್ಲಿರ್ತಾರೆ. ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಜೈಲಿಗೆ ಬಂದಂಥವರ ಕೈಕಾಲು ಮುರಿತಾರೆ ಒಳಗಡೆ. ಪೊಲೀಸರು ಮಾಡ್ತಿಲ್ಲ. ನಾವು ಅವನ್ನ ಪುನಃ ಇದಕ್ಕೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಮೈ ಕೈಯೆಲ್ಲ ಫ್ರಾಕ್ಚರ್ ಆಗಿ ನಮ್ಗೆ ಆಶ್ಚರ್ಯ ಆಗೋದು, ಇದು ಹೆಂಗಾಯ್ತು ಅಂದ್ರೆ ಆಮೇಲೆ ನಮ್ಗೆ ಗೊತ್ತಾಯ್ತು. ಬೇರೆ ಅಕ್ಯೂಸ್ಗಳು ನಮಗೆ ರೌಡಿಗಳು ಒಳಗಡೆಯಿಂದ ಬಿಟ್ಟ ಮೇಲೆ ಅವ್ರು ಹೇಳ್ತಿದ್ರು, ಸರ್ ರೇಪಿಸ್ಟ್ ಬಂದವರಿಗೆ ಸೆಂಟ್ರಲ್ ಜೈಲರ್ ಪ್ರತಿಯೊಬ್ಬರು ಹೊಡಿತಾರೆ ಸರ್. ಫಸ್ಟು ಜೈಲರ್ಸ್ ಹೊಡಿತಾರೆ. ಇದು ರೇಪ್ ಕೇಸ್ ಅಂತ ಹೊಡಿತಿದ್ರು ಅಲ್ಲಿ. ಈಗ ಎಲ್ಲಿ ಹೊಡಿತಾರೆ ಹೇಳಿ? ಭಯ ಹೋಗ್ಬಿಡ್ತು. ನೋಡಿ, ಸಣ್ಣ ಮಗು ತಪ್ಪು ಮಾಡಿದಾಗ ತಂದೆ ತಾಯಿ ಹೊಡಿತಾರೆ, ಬೈತಾರೆ, ಅದು ಹಂಗೆ ಬರಬೇಕು. ಈ ಪೊಲೀಸ್ನವರು ಬೈಯೆಲ್ಲ ಹೊಡೆಯೋದು. ನೀವು ಪೊಲೀಸ್ ಸ್ಟೇಷನಲ್ಲಿ ಒಂದು ಲಾಠಿ ನೋಡ್ಬಿಡಿ, ಈಗ ನೋಡೋಣ. ಇಲ್ಲ, ನಾನು ACP ಆಗಿದ್ದಾಗ ಕೆಲವು ಕೇಸಲ್ಲಿ ಪೊಲೀಸ್ ಲಾಠಿ ಸಿಗ್ತಿರ್ಲಿಲ್ಲ. ನನ್ನ ಮೋಟರ್ ಸೈಕಲ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ 1-2 ಲಾಠಿ ಇರ್ತಿತ್ತು. ಪೇರೆಂಟ್ಸ್ಗಳು ಕೂಡ ಇವಾಗ ಏನಾಗಿದೆ, ಕಮರ್ಷಿಯಲ್ ಮೈಂಡ್, ತನ್ನ ಫ್ಯಾಮಿಲಿನ ಪಕ್ಕಕ್ಕಿಟ್ಟು ಸಂಪಾದನೆ ಮಾಡ್ತಾ ನಿಂತುಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಅವ್ರು ಹೇಳಿದ್ರಲ್ಲ, ಈಗ ಅವರಿದ್ದಾಗಲೂ ರಾಜಕಾರಣಿಗಳಿದ್ರು. 1947 ಇಂದ ರಾಜಕಾರಣ ಇದ್ದೇ ಇದೆ. ಒಂದ್ಸಲ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರಿಗೆ ಒಂದು ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಇದೆ ಸರ್. ನನ್ನಲ್ಲಿ ಇರುವಂಥ ಪರ್ಸನಲ್ ಕುತೂಹಲಕ್ಕೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ರಾಜ್ಯದಲ್ಲಿ ಒಂದು ಕಾನೂನು ಇರಬೇಕಾಗತ್ತೆ. ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಆತ ಅತ್ಯಾಚಾರಿ ಅನ್ನೋದು ಪ್ರೂವ್ ಆದರೆ ಇನ್ಯಾವತ್ತೂ ಆತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗದ ಹಾಗೆ ಆತನಿಗೆ ಏನಾದರೂ ಒಂದು ವೈದ್ಯಕೀಯ ಚಿಕಿತ್ಸೆ ಮಾಡಬಹುದಾ ಅನ್ನುವಂಥದ್ದು. ವೈದ್ಯಕೀಯ ರಂಗದಲ್ಲಿ ಇಸ್ ಇಟ್ ಪಾಸಿಬಲ್ ಸರ್? ನನ್ನ ಕುತೂಹಲಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನು ಯಾವತ್ತೂ ಆತ ಯಾರ ಜೊತೆಗೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರಬಾರ್ದು ಅಂಥದ್ದೊಂದು ವ್ಯವಸ್ಥೆಯನ್ನು ಮಾಡೋದಕ್ಕಾಗೋದಿಲ್ವಾ ಸರ್? ನಾನು ಕಾನೂನಿನ ಪರಿಧಿಯಲ್ಲಿ ಪ್ರಶ್ನೆ ಕೇಳ್ತಾ ಇಲ್ಲ. ನಾನು ಹೇಳಿದಾಗೆ ಔಟ್ ಆಫ್ ದ ಬಾಕ್ಸ್ ಇದು. It is possible. ಅಂಥದ್ದೊಂದು ವೈದ್ಯಕೀಯ ಸಾಧ್ಯತೆ ಅಂತೂ ಇದೆ, ಉಂಟು. ಆದ್ರೆ ಅದು ಡೆಮೋಕ್ರಸಿಯಲ್ಲಿ ನಡೆಯುವುದಿಲ್ಲ. ಅಲ್ಲ, ಡೆಮೋಕ್ರಸಿಯಲ್ಲಿ ನಡೆಯೋದಿಲ್ಲ. ದಟ್ ಇಸ್ ವಾಟ್ ನಾನು ಹೇಳಿದ್ದು. ಅಂದ್ರೆ ಗಲ್ಫ್ ಕಂಟ್ರಿಲಿ ಕಣ್ ಕಿತ್ತನಿ ಕಣ್ ಕೀಳು, ಕೈ ಕಿತ್ತನಿ ಕೈ ಕತ್ತರಿಸು, ಕಾಲ್ ಕಿತ್ತನಿ Ajit, I want to add one thing. Sir, your last comment on this, sir. Yeah,
ನಾನು ಮೋರ್ ದೆನ್ 48 to 49 ಕೇಸಲ್ಲಿ ಆಸ್ ಎ ಪ್ರಾಸಿಕ್ಯೂಷನ್ ಸೈಡಲ್ಲಿ ರೇಪ್ ವಿಕ್ಟಿಮ್ ಎಕ್ಸಾಮಿನೇಷನ್ ಮಾಡಿ ಹೋಗಿದ್ದೇನೆ. ಓಕೆ, ವಾಟ್ ಐ ಫೌಂಡ್ ಇಸ್ ದಟ್ ಹೇಳಿ ಸರ್ ದಯವಿಟ್ಟು ಕಂಟಿನ್ಯೂ ಮಾಡಿ ಸರ್. ಇಲ್ಲ ಕಟ್ ಆಗ್ತಾ ಇತ್ತು. ಈಗ ಏನಾಗಿದೆ ಅಂದರೆ 2 ಫಿಂಗರ್ ಟೆಸ್ಟ್ ನಮಗೆ ಏನು ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ಪುಸ್ತಕ ಗೈಡ್ಲೈನ್ಸ್ ಉಂಟು, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ಮೆಡಿಕಲ್ ಒಪಿನಿಯನ್ ಎಸ್, ಧನ್ಯವಾದ ಮಹಾಬಲ್ ಶೆಟ್ರೆ. ನಿಮ್ಮ ಸಂಪರ್ಕ ಕಡಿತಗೊಳ್ತಾ ಇದೆ. 2 ಫಿಂಗರ್ ಟೆಸ್ಟ್ ಅನ್ನುವಂಥದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಒನ್ ಆಫ್ ದ ಇನ್ಹ್ಯೂಮನ್ ಟೆಸ್ಟ್ಸ್ ಅದು. ನಾವು ಇಷ್ಟು ಜನ ಕೂತ್ಕೊಂಡು ಕುಟುಂಬಸ್ಥರು ಕಾರ್ಯಕ್ರಮ ನೋಡ್ತಿರ್ತಾರೆ, ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಆ ಟೆಸ್ಟ್ ಬಗ್ಗೆ ಮಾತನಾಡಬೇಕೋ ಬೇಡವೋ ಗೊತ್ತಿಲ್ಲ. ಅತ್ಯಾಚಾರಕ್ಕೀಡಾದಂಥ ಯುವತಿ ಮಹಿಳೆಯ ಮೇಲೆ 2ನೇ ಸಲ ಅತ್ಯಾಚಾರ ಆಗೋದು ಅಂತ ಏನು ಹೇಳ್ತೀವಿ, ದಟ್ ವಾಸ್ 2 ಫಿಂಗರ್ ಟೆಸ್ಟ್. ಈಗ ಕಾನೂನು ಅದನ್ನು ರದ್ದು ಮಾಡಿದೆ, ಆ ಟೆಸ್ಟನ್ನು ಮಾಡ್ತಕ್ಕದ್ದಲ್ಲ ಅನ್ನುವಂಥದ್ದು. ಮೇಡಮ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಅಪಾರ್ಟ್ ಫ್ರಮ್ ದಿಸ್ ಭಯ ಅನ್ನುವಂಥದ್ದಿಲ್ಲ. ನಾನು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಪೊಲೀಸರು ಹೊಡೆಯೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಕೊನೆ ಪಕ್ಷ ಅತ್ಯಾಚಾರಿಗಳ ವಿಷಯದಲ್ಲಿ ಆ ಒಂದು ಲೀನಿಯನ್ಸ್. ಪೊಲೀಸ್ನವ್ರು ಅಷ್ಟೇ ಅಲ್ಲ, ಈಗ ಥ್ರೆಟನಿಂಗ್ ಕಾಲ್ ಬರ್ತಾ ಇದೆ ಆ ಹೆಣ್ಣು ಮಗುವಿಗೆ. ಮೊನ್ನೆ 11ನೇ ತಾರೀಕು ನಡೆದಂತಹ ಇದಕ್ಕೆ ಅಂದ್ರೆ ಅವ್ರ ತಂದೆ ಕೂಡ ಏನೋ ಫೋನ್ ಮಾಡಿದ್ರು ಅಂತ ಹೇಳ್ತಾರೆ. ಯಾರು ಫೋನ್ ಮಾಡಿದ್ರು ಅವ್ರನ್ನೂ ಕೂಡ ಅಕ್ಯೂಸ್ಡ್ ಅಂತ ಇಲ್ಲಿ ಮಾಡಬೇಕು. ನಾನು ಮುರುಗೇಶ್ ಅವ್ರ ಪ್ರಕರಣದಲ್ಲಿ ಅದೇ ಹೇಳ್ತೀನಿ. 4 ಲಕ್ಷ ತಗೊಂಡು ರಾಜಿ ಪಂಚಾಯತಿ ಮಾಡಕ್ ಹೋದ್ರು ಅವರನ್ನು ಪಂಚಾಯತಿ ಪ್ರಕರಣದಲ್ಲಿ ಆರೋಪಿಗಳಾಗಬೇಕು. ಸಣ್ಣ ವಯಸ್ಸಿನಲ್ಲಿ ಒಂದು ಸಣ್ಣದೇನೋ ಒಂದು ಕಳ್ತಾನೆ. ಈಗ ಅಂಗಡಿನಲ್ಲಿ ಯಾರೋ ಒಬ್ಬ ಹುಡುಗ ನನ್ನ ಜೊತೆನಲ್ಲೇ ಬಂದಂತವನು ಒಂದು ಅಂಗಡಿನಲ್ಲಿ ಒಂದು ಚಾಕ್ಲೇಟ್ ಕದ್ದಿದ್ದ. ಅವನಿಗೆ ಹೊಡೆದ್ರು ಅವ್ರಿಗೇನು ಪೊಲೀಸ್ನವ್ರಿಗೆ ತಗೊಂಡೋಗೇನು ಕೊಡ್ಲಿಲ್ಲ. ಅವನು ಇವತ್ತು ನಿಜವಾಗ್ಲೂ ಒಳ್ಳೆ ಸುಸಂಸ್ಕೃತನಾಗಿದ್ದಾನೆ, ಚೆನ್ನಾಗಿದ್ದಾನೆ. ಸಣ್ಣದ್ರಲ್ಲಿ ಹಣ್ಣು ಏನೋ ಬಾಳೆಹಣ್ಣು ಕದ್ದಾಗ್ಲೇ ಬುದ್ಧಿ ಕಲಿಸಿದ್ರೆ ಹೌದು ನಿಜ. ಈಗ ನಾವು ಒಟ್ಟಾರೆ ನಮ್ದು ಮೈಕ್ರೋ ಫ್ಯಾಮಿಲಿ, ತೊಡೆ ಮೇಲೆ ಮಲಗಿಸ್ಕೊಂಡು ಕತೆ ಹೇಳಕ್ ಅಜ್ಜಿ ಇಲ್ಲ, ಚಿಕ್ಕಪ್ಪ ದೊಡ್ಡಪ್ಪರನ್ನ ನೋಡಿ ನಾವು ಏನಾದರೂ ಕಲಿಬೋದು ಅನ್ನೋದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ದೊಡ್ಡವರಿಲ್ಲ. ಎಲ್ಲ ಮೈಕ್ರೋ ಫ್ಯಾಮಿಲಿ, ಅಪ್ಪ ಅಮ್ಮ ಒಂದೇ ಮಗು, ಅವ್ರಿಗೆ ಅಕ್ಕಪಕ್ಕದವರ ಸಂಪರ್ಕ ಇಲ್ಲ, ಎಲ್ಲ ಕಮರ್ಷಿಯಲ್ ಆಗಿದೆ. ನಾನು ದುಡಿತೀನಿ, ನನ್ನ ಗಂಡ ದುಡಿತಾನೆ, ನಾನು ದುಡಿತೀನಿ, ನನ್ನ ಗಂಡ ದುಡಿತಾನೆ. ನನ್ನ ಮಕ್ಕಳಿಗೆ ಆ ಅರ್ನಿಂಗ್ಸ್ ಅಂದ್ರೆ ಏನೋ ಅನ್ನೋ ತಲೆಗೆ ಬಂದಿಲ್ಲ. ಒಂದೊಂದು ರೂಪಾಯಿಯನ್ನು ನಾವು ಗಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವೋ, ಕೊನೆ ಗಳಿಗೆನಲ್ಲಿ ರೋಗ ಬಂದು ಅಪ್ಪ ಅಮ್ಮ ಇಬ್ಬರೂ BP ಶುಗರ್ ಹತ್ತಿಸ್ಕೊಂಡು ಕೊನೆಗಾಲದಲ್ಲಿ ನೋಡದೆ ಸತ್ತೋಗ್ತಾರೆ ಅವರು. ಈ ಮಕ್ಕಳು ಆ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಾರೆ. ಇವತ್ತೇನು ಆರೋಪಿಗಳು ಅಂತ ನಾವು ಹೇಳ್ತಾ ಇದ್ದೀವಿ, ಆ ಎಲ್ಲ ಆರೋಪಿಗಳು ಕೂಡ ಪಾಪದ ದುಡ್ಡಲ್ಲಿ ಶೋಕಿ ಮಾಡುವಂತಹ ಸಂಸ್ಕೃತಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದೆಯಲ್ಲ ಅಂತ ಆತಂಕ ಆಗುತ್ತೆ. ಎಸ್ ರಾಜೇಶ್ವರಿ, ತುಂಬಾ ಅಪರಾಧ ಪ್ರಕರಣಗಳಲ್ಲಿ, ರೇಪ್ ಕೇಸ್ಗಳಲ್ಲಿ ಯಾಕೆ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗ್ತಾರೆ ಅಂದರೆ, ದೂರು ಕೊಟ್ಟವರಿಗೆ ಆರೋಪಿಗಳಿಗೆ ಶಿಕ್ಷೆ ಮಾಡಿಸಬೇಕು ಅನ್ನೋ ಹಠ ಹೊರಟೋಗ್ಬಿಡುತ್ತೆ. ಆ ಹಠ ಹೊರಟು ಹೋಗೋದಕ್ಕೆ ಕಾರಣ ಅನೇಕ ಇರುವಂಥದ್ದು. ಪ್ರಮುಖ ಕಾರಣನೇ ನಮ್ಮ ಸಮಾಜ. ಆಕೆ ಅತ್ಯಾಚಾರಕ್ಕೀಡಾದವಳು ಅನ್ನುವಂಥ ಹಣೆಪಟ್ಟಿ ಕಟ್ಟಿ ಸ್ಟಿಗ್ಮಾ ಒಂದು. ಯಾವ ಹಂತದಲ್ಲಿ ಅತ್ಯಾಚಾರಕ್ಕೀಡಾದಂಥವ್ರು ಹಿಂಸರಿತಾರೆ? ಎಲ್ಲ ಕಡೆನೂ ಬ್ಯಾಟ್ಸ್ ಇರುತ್ತೆ ಆ ಹುಡುಗಿಗೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ ಮೆಡಿಕಲ್ ಟೆಸ್ಟ್ ನಾನು ಹೇಳಬೇಕಂದ್ರೆ, ಇವಾಗ ಮುಂಚೆ ಎಲ್ಲ ರೆಸಿಸ್ಟೆನ್ಸ್ ಅದು ತೋರಿಸ್ಬೇಕಾಗಿತ್ತು ಆ್ಯಸ್ ಎ ಎವಿಡೆನ್ಸ್, ವೆದರ್ ದಟ್ ಗರ್ಲ್ ಆಟ್ ರೆಸಿಸ್ಟೆಡ್, ನೇಲ್ಸ್ ಮಾರ್ಕ್ಸ್ ಇತ್ತಾ, ರೆಸಿಸ್ಟ್ ಮಾಡಿಲ್ಲ ಅಂತ. ಇವಾಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಕಮ್ ಟು ಎ ಲಿಬ್ರಲ್ ಇದು, ನಾಟ್ ನೆಸರಿ. ಯಾಕಂದರೆ ಆ ಟೈಮಲ್ಲಿ ಶಾಕಲ್ಲಿ ಇರ್ತಾಳೆ. ಆ ಶಾಕಲ್ಲಿ ವೇರ್ ವಿಲ್ ಶಿ ಗೋ ಫಿಸಿಕಲಿ ಟು ರೆಸಿಸ್ಟ್ ಸಂಬಡಿ ವೇರ್ ಶಿ ಇಸ್ ಮೆಂಟಲಿ ವೆರಿ ವೀಕ್ ದಟ್ ಟೈಮ್. ಅಪಾರ್ಟ್ ಫ್ರಮ್ ದಟ್ ಈವನ್ ಕ್ಯಾರೆಕ್ಟರ್ ಬಗ್ಗೆ ಡಿಫೆನ್ಸ್ ತೊಗೊತಾರೆ ಅದರ್ ಸೈಡ್. ಶಿ ಈಸ್ ಯೂಸ್ ಟು ದಟ್ ಅಂತ. ಇವಾಗ ಕ್ಯಾರೆಕ್ಟರ್ now it is not a difference. Now that's what I'm telling you, madam. That's what. Even character ಬಗ್ಗೆ ಇವಾಗ ಮಾತಾಡಂಗಿಲ್ಲ. So the court has come liberal ಆಗಿ ಸ್ವಲ್ಪ ಇದು ಪ್ರಿಸಂಪ್ಷನ್ ಮಾಡಬೇಕು, ಎವಿಡೆನ್ಸ್ ಪ್ರಿಸಂಪ್ಷನ್. when she comes with the complaint ವಿತೌಟ್ ಕನ್ಸೆಂಟ್ ಆಗಿದೆ ಅಂತ ಒಂದು ಪ್ರಿಸಂಪ್ಷನ್ ಆಗಬೇಕು ಅಂತ ಸುಮಾರು ರೂಲಿಂಗ್ಸು ಫೇವರಿಂಗ್ ದಿ ವುಮನ್ ತುಂಬ ಬಂದಿದೆ ಅಜಿತ್. ಎಸ್ ಮೋಟಮ್ಮ ಮೇಡಮ್, ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಹೇಳುವಂಥದ್ದು, ಅದನ್ನೇ ಇಟ್ಕೊಂಡು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ನಾನು ತುಂಬ ಒಳ್ಳೆಯ ಸ್ಲೋಗನ್ನನ್ನು ಒಂದನ್ನು ಓದ್ತಾ ಇದ್ದೆ, ಇಟ್ ಈಸ್ ಮೈ ಡ್ರೆಸ್ ನಾಟ್ ಮೈ ಎಸ್ ಅಂತ. ಕರೆಕ್ಟ್. ಪ್ರಚೋದನಕಾರಿಯಾಗಿ ಬಟ್ಟೆಯನ್ನು ಧರಿಸಿದ್ಲು, ಯುವತಿ ಕುಡಿದಿದ್ಲು, ಆಕೆ ಮಧ್ಯರಾತ್ರಿ ಹೊತ್ತಿನಲ್ಲಿ ಒಬ್ಬಂಟಿಯಾಗಿ ಓಡಾಡ್ತಿದ್ಲು. ಅತ್ಯಾಚಾರಿಗಳಿಗೆ ಇವೆಲ್ಲ ಸಮರ್ಥನೆಗಳಾಗ್ತಾ ಇವೆಯಾ ಅಂತ? ಇಲ್ಲ ಆಗ್ತೀವಿ ಅಂತ ನಾವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೀನಲ್ಲ, ಈ ಅತ್ಯಾಚಾರಿಗಳಲ್ಲೇ ವಿವಿಧ ರೀತಿಯ ಅತ್ಯಾಚಾರಿಗಳಿದ್ದಾರೆ. ತಂದೆಯೇ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದರೆ ಏನಿದು ನಂಬಲಿಕ್ಕೆ ಸಾಧ್ಯನಾ? ಸಣ್ಣ ಮಕ್ಕಳ ಬಗ್ಗೆ ಆ ತಂದೆ ಅತ್ಯಾಚಾರ ಮಾಡಿ 12 ವರ್ಷದ ಹುಡುಗಿಗೆ 5 ತಿಂಗಳಾಗಿ
ಅದನ್ನು MTP ಮಾಡಿಸ್ಲಿಕ್ಕೆ ಯಾವ ರೀತಿ ಪರ್ಮಿಷನ್ ತೊಗೊಳ್ಲಿಕ್ಕೆ ಪ್ರಾಬ್ಲಮ್ ಆಯಿತು ಆ ತಾಯಿ ಮಗಳಿಂದ ಅನ್ನೋದು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಲ್ವಾ. ಅದು ಒಂದು ಕಡೆ ಆದರೆ ಈ ಡ್ರೆಸ್ಸು ಬಗ್ಗೆ ಒಂದು ರೀತಿ ನಾವು ಒಪ್ಕೊಳ್ಬೇಕಾಗತ್ತೆ. ಈಗೇನಾಗಿದೆ ಅಂದರೆ ಎಲ್ಲ ಒಂದು ರೀತಿ ಸಿನಿಮಾ ಸ್ಟೈಲು, ಅಂದರೆ ಈ ಹುಡುಗರಿಗೆ ಆ ಸಿನಿಮಾ ಸ್ಟೈಲ್ನಲ್ಲೇ ಹೆಣ್ಮಕ್ಳನ್ನ ನೋಡಬೇಕು ಅನ್ನೋ ಒಂದು ಅವ್ರಿಗೆ ಚಟ ಇರ್ತದೆ. ಮತ್ತು ಅದು ಒಂದು ರೀತಿ ಅವ್ರಿಗೆ ಪ್ರಚೋದನೆ ಆಗ್ತದೆ ಏನೋ ಅಂತ ನನಗನ್ನಿಸ್ತದೆ. ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದರೆ ಕುಡುಕರು ಅತ್ಯಾಚಾರ ಮಾಡೋದು, ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾರೆ ಈ ಉಮೇಶ್ ರೆಡ್ಡಿ ಅಂತವರು, ಅವ್ರಿಗೇನು ಹೇಳ್ತೀವಿ ನಾವು, ವಿಕೃತ ಕಾಮಿಗಳು. ಈ ರೀತಿ ಅತ್ಯಾಚಾರಿಗಳಲ್ಲಿ ಬೇರೆ ಬೇರೆ ವಿಧ ಇದೆ. ಆದರೆ ಈ ಗ್ರೂಪ್ ರೇಪೆಲ್ಲ ನಾನು ಹೇಳ್ದಂಗೆ ಈ ಯಂಗ್ಸ್ಟರಿಂದ ನಡೀತಾ ಇದೆ. ಅವರಿಗೆ ಒಂದು ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ನಾವು ಡ್ರೆಸ್ ಮಾಡ್ಕೊಳ್ಳೋದು ನಮ್ಮ ಒಂದು ಇದು ಅಂತ ಹೇಳಿದ್ರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಬಸ್ಸಲ್ಲಿ ಕೂತಿರ್ತೀವಿ, ಇನ್ನೆಲ್ಲೋ ಕೂತಿರ್ತೀವಿ, ಅಥವಾ ಟ್ರೈನಲ್ಲಿ ಕೂತಿರ್ತೀವಿ, ನಾನು ಹಾಕಿರೋ ಡ್ರೆಸ್ ನನಗೆ ಕಂಫರ್ಟಬಲ್ ಅಂದರೂ ಕೂಡ ಯಾರೋ ನಮ್ಮ ಎದುರುಗಡೆ ಕೂತರು, ಪಕ್ಕದಲ್ಲಿ ಕೂತರು ಪದೇ ಪದೇ ನಮ್ಮನ್ನು ನೋಡ್ತಾರೆ, ಎಲ್ಲೋ ದೃಷ್ಟಿ ಹಾಯಿಸ್ತಾರೆ ಅಂತ ಹೇಳಿದರೆ ನಾವೇ ಗಲಿಬಿಲಿ ಆಗ್ತೀವಿ. ಆವಾಗ ನನ್ನ ಡ್ರೆಸ್ಸು ನನ್ನ ಹಕ್ಕು ಅಂತ ಅಂದರೂ ಕೂಡ ನಾನು ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಮಾಡ್ಕೊಳ್ಳೋಕ್ಕೆ. ಈಗ ರೈಲಲ್ಲಿ ಒಂದು ಹುಡುಗಿನ ಅತ್ಯಾಚಾರ ಮಾಡಲಿಕ್ಕೆ ಹೋಗಿ ಅವಳು ಅದಕ್ಕೆ ಪ್ರೊಟೆಸ್ಟ್ ಮಾಡಿ ಅವಳು ರೈಲಿಂದ ಹೊರಗಡೆ ಹಾಕಿ ಬಿದ್ದಿದ್ದಾಗ ಸತ್ತೋದ್ಲಲ್ಲ, ಅಂಥ ಪ್ರಕರಣಗಳು ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳೋದು ಈ ಡ್ರೆಸ್ ಕೋಡ್ ಅನ್ನೋದು ಸ್ವಲ್ಪ ಇರಲೇಬೇಕು ಶಾಲಾ ಕಾಲೇಜುಗಳಲ್ಲಿ. ಈಗ ಈ ಪ್ರತಿಷ್ಠಿತ ಮೌಂಟ್ ಕಮ್ ಕಾಲೇಜಲ್ಲೆಲ್ಲ ಮೊದಲು ಶಾರ್ಟ್ ಡ್ರೆಸ್ ಎಲ್ಲ ಹಾಕ್ತಾಯಿದ್ರಂತೆ, ಟಾಪ್ಲೆಸ್ಸಲ್ಲಿ. ಈಗ ಅವ್ರಿಗೆ ಕಂಪಲ್ಸರಿ ಮಾಡಿದ್ದಾರೆ, ಚೂಡಿದಾರ್ ಹಾಕಬೇಕು, ಪ್ಯಾಂಟು ಮತ್ತು ಶರ್ಟ್ ಮೈ ತುಂಬ ಹಾಕ್ಕೊಳ್ಬೇಕು ಅನ್ನೋದನ್ನು ಒಂದು ಕಂಪಲ್ಸರಿ ಮಾಡಿದ್ದಾರೆ ಹೆಣ್ಮಕ್ಳು. ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಅಥವಾ ಮದುವೆ ಆದ ಗಂಡನ ಜೊತೆ ಹೋಗಬೇಕಾದ್ರೆ ನೀ ಏನು ಡ್ರೆಸ್ಸಾರೋ ಹಾಕೋ, ಅದಕ್ಕೆ ನಿನಗೆ ಅಲ್ಲಿ ಪಕ್ಕದಲ್ಲಿ ಯಾರೋ ಇರ್ತಾರೆ, ನಿನಗೊಂದು ರಕ್ಷಣೆ ಆಗುತ್ತೆ. ಆದರೆ ನೀವು ಒಬ್ಬಳೇ ಇದ್ದಾಗ ನಿನಗೆ ಇಷ್ಟ ಈ ಥರ ಡ್ರೆಸ್ಸು ಅಂತ ಹೇಳಿಬಿಟ್ಟು ಇಚ್ಛೆ ಸಿನಿಮಾದಲ್ಲಿ ಅದೊಂದು ಸೀನಿಗೋಸ್ಕರ ಟಾಪ್ಲೆಸ್ ಡ್ರೆಸ್ಸು ಅಥವಾ ಇನ್ನೇನೋ ಹಾಕಿ ಆ ಸೀನ್ಗೆ ಇದು ಮಾಡಿರ್ತಾರೆ, ಶೂಟಿಂಗ್ ಮಾಡಿರ್ತಾರೆ. ಅದನ್ನ ನಾವು ಒಪ್ಪಿಕೊಳ್ಳಬೇಕಾದಂತ ಸತ್ಯ ಅಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಓಡಾಡುವಂಥವ್ರು ಯಾರನ್ನ ಪ್ರಚೋದನೆ ಮಾಡ್ತಾರೆ, ಅತ್ಯಾಚಾರಕ್ಕೀಡಾಗುವಂಥವ್ರು ಬಟ್ಟೆ ಹಾಕೊಂಡಿರ್ತಾರೆ. ಚಿತ್ರನಟಿ ರಾಗಿಣಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಗಿಣಿ ಅವರೇ, ಒಂದು ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲೂ ಬಂದೊದಗಿರುವಂಥದ್ದು. ತಾವೊಬ್ಬ ಸೆಲೆಬ್ರಿಟಿ, ಇಂಥದ್ದೊಂದು ಘಟನೆಯನ್ನು ತುಂಬ ಓಕಲ್ಲಾಗಿ ಖಂಡಿಸಬೇಕಾದಂಥ ಜವಾಬ್ದಾರಿ ಇದೆ. ಜೊತೆಗೆ ಅತ್ಯಾಚಾರಕ್ಕೀಡಾದಂಥವರು ತಲೆ ತಗ್ಗಿಸಿ ನಡಿಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಮಹಾಪರಾಧ ಮಾಡಿಲ್ಲ, ತಪ್ಪು ಮಾಡಿದಂಥವರು ಅತ್ಯಾಚಾರಿಗಳು, ಅವರು ತಲೆ ತಗ್ಗಿಸಿಕೊಂಡು ಓಡಾಡಬೇಕು ಅನ್ನುವಂಥ ಮೆಸೇಜ್ ನಿಮ್ಮಂಥವರ ಮೂಲಕ ಸಮಾಜಕ್ಕೆ ಪಾಸ್ ಆಗಬೇಕಾಗಿರುವಂಥದ್ದು. ಏನು ಹೇಳ್ತಿರ್ತಾವೆ ಇದಕ್ಕೆ ಸಂಬಂಧಪಟ್ಟಂತೆ? ಫಸ್ಟ್ ಆಫ್ ಆಲ್ ನನಗೆ ತುಂಬ ಶಾಕ್ ಆಗ್ತಾ ಇದೆ. ಬಿಕಾಸ್ ನಾನು ಯಾವಾಗಲೂ ನಾವು ತುಂಬ ಟ್ರಾವೆಲ್ ಮಾಡ್ತೀವಿ, ತುಂಬ ಸಿಟೀಸಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ. ಬ್ಯಾಂಗ್ಳೂರ್ ಅಂತ ಯಾವಾಗಲೂ ಒಂದು ಮನೆ ಫೀಲಿಂಗ್, ಒಂದು ಸೇಫ್ಟಿ ಫೀಲಿಂಗ್, ಒಂದು ತುಂಬ ಒಳ್ಳೆ ಫೀಲಿಂಗ್ ಬರ್ತಾಯಿತ್ತು. ಇವಾಗ ಸಡನ್ನಾಗಿ ಆಗ್ತಾ ಇರೋ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದಿದ್ರೆ ತುಂಬಾ ಶಾಕ್ ಆಗ್ತಾ ಇದೆ. ಬಿಕಾಸ್ ಏನು ಹೇಳಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಶಾಕಿಂಗ್ ಸಿಚುವೇಶನ್ಸ್ ಇದು. ಆ್ಯಂಡ್ ಆಫ್ಟರ್ ದ್ಯಾಟ್ ಕೆಲವೊಂದು ಪೊಲೀಸ್ ಅವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅದರ ಮೇಲೆ ಐ ಥಿಂಕ್ ಅದು ಇನ್ನೊಂದು ದೊಡ್ಡ ತಪ್ಪು. ಸೊ ವಾಟ್ ಐ ವುಡ್ ಲೈಕ್ ಟು ಸೇಸ್, ಅದು ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ಅ ಗರ್ಲ್. ಒಂದು ಹುಡುಗಿ ತಪ್ಪಿಲ್ಲ, ಅವ್ರು ಕಂಫರ್ಟೇಬಲ್ ಆಗಿರೋಂಥ ಬಟ್ಟೆ ಹಾಕಿದರೆ ಒಂದು ನಮ್ಮ ಸೊಸೈಟಿಯಲ್ಲಿ ಇದನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ರೆಸ್ಪೆಕ್ಟ್ ಫ್ಯಾಕ್ಟರ್ದಲ್ಲಿ ಯು ಶುಡ್ ನೋ ದ್ಯಾಟ್ ರೆಸ್ಪೆಕ್ಟ್ ಅ ಗರ್ಲ್. ಅವರು ಸೀರೆ ಹಾಕ್ಕೊಂಡ್ರೆ, ಸ್ಕರ್ಟ್ ಹಾಕ್ಕೊಂಡ್ರೆ, ಯಾವ ಬಟ್ಟೆ ಕಂಫರ್ಟೇಬಲ್ ಇದ್ದರೆ ನಮ್ಮ ಸೊಸೈಟಿಯಲ್ಲಿ ದ ರೈಟ್ ಟು ಈಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಬಟ್ಟೆ ಚೇಂಜ್ ಮಾಡಿದರೆ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್ ದ ಸೊಸೈಟಿ ಇನ್ ಎನಿ ವಿಚ್ ವೇ. ಅದನ್ನು ಮೈಂಡ್ ಫ್ರೇಮ್ ಆಗಲಿ, ದಟ್ ಹೋಲ್ ಸೈಕ್ ಆಫ್ ಪೀಪಲ್ ಹೂ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ರೈಟ್ ನಾವು. ಆ್ಯಂಡ್ ಬ್ಯಾಂಗ್ಳೂರ್ ವಾಸ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ ಸಿಟೀಸ್. ಇವಾಗ ಇಲ್ಲಿ ಈ ಥರ ಒಂದು ಸಿಚುವೇಶನ್ಗಳು ಆಗ್ತಾ ಇರೋದು, ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ರಿಯಲಿ ರಾಂಗ್ ಇನ್ ಪ್ರಾಬಬ್ಲಿ ದ ವೇ ಆಫ್ ಥಿಂಕಿಂಗ್ ಆಫ್ ದ ಜನರೇಷನ್ ಅಂತ ಹೇಳ್ಬೋದು. ನಾನು ಅದೇ ಜನರೇಷನ್ಗೆ ಬಿಲಾಂಗ್ ಆಗ್ತೀನಿ, ಬಟ್ ಐ ಆಮ್ ಸ್ಟಿಲ್ ಶಾಕ್ ದಟ್ ವೈ ಮೈ ಜನರೇಷನ್ ಇಸ್ ಬಿಹೇವಿಂಗ್ ಆರ್ ಥಿಂಕಿಂಗ್ ದಿಸ್ ವೇ. ಸೊ ಇಟ್ಸ್ ವೆರಿ ಶಾಕಿಂಗ್ ಫಾರ್ ಮೀ. ಅಲ್ಲ ರಾಗಿಣಿ ಅವರೇ, ಡ್ರೆಸ್ಗಳ ಬಗ್ಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಯುವತಿಯರು ತಮ್ಮ ತಮ್ಮ ಸುರಕ್ಷತೆಯ ಲಿಮಿಟ್ಗಳನ್ನು ಅರ್ಥ ಮಾಡಿಕೊಳ್ಬೇಕು.
ಇಂಥದ್ದೇ ಡ್ರೆಸ್ ಹಾಕ್ಕೊಳ್ಳಿ ಅನ್ನುವಂಥ ರಿಸ್ಟ್ರಿಕ್ಷನನ್ನು ಯಾರೂ ಹಾಕ್ತಾ ಇಲ್ಲ. ಆದರೆ ಎಲ್ಲಿ ಆ ಥರದ ಡ್ರೆಸ್ ಹಾಕ್ಕೊಳ್ತೀರಿ, ಯಾರ ಜೊತೆಗಿದ್ದಾಗ ಹಾಕಿಕೊಳ್ತೀರಿ ಅನ್ನುವಂಥದ್ದು ಪ್ರಮುಖ ಆಗುತ್ತೆ ಅಂತ ಈಗಷ್ಟೇ ವಿಧಾನ ಪರಿಷತ್ ಸದಸ್ಯರಾದಂಥ ಮೋಟಮ್ಮ ಅವರು ಅದೇ ಮಾತನ್ನು ಹೇಳ್ತಾ ಇದ್ರು. ಅಣ್ಣ ತಮ್ಮಂದಿರ ಜೊತೆಗೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಕಂಫರ್ಟ್ ಆಗುವ ಡ್ರೆಸ್ಗಳನ್ನೇ ಹಾಕಿಕೊಳ್ಳಿ, ನಿಮ್ಮ ಗಂಡನ ಜೊತೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ. ಆದರೆ ಸ್ನೇಹಿತೆಯರ ಜೊತೆ ಹೋಗುವಾಗ ಒಬ್ಬಂಟಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೊನೆ ಪಕ್ಷ ಮೈ ಮುಚ್ಚಿಕೊಳ್ಳುವಂಥ ಡ್ರೆಸ್ ಹಾಕಿಕೊಳ್ಳಿ ಅನ್ನುವಂಥದ್ದು. ಡಸ್ ಇಟ್ ಮೇಕ್ ಸೆನ್ಸ್ ತಮಗೆ? I don't think it makes sense at all, and it does not make a difference as well. ಏನಂದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಬೇಕಾದ್ರೆ ತುಂಬ ಸಿಚುವೇಶನ್ಗಳಾಗಿದೆ ದಟ್ ಫ್ಯಾಮಿಲಿ ಜೊತೆ ಹೋಗಿದ್ರೂ ಹುಡುಗಿರಿಗೆ ಈ ಥರ ಒಂದು ಈವ್ ಟೀಸಿಂಗ್ ಆಗಲಿ, ಅಸಾಲ್ಟಿಂಗ್ ಆಗಲಿ, ಅವ್ರ ರೇಪ್ಗಳಾಗಿದೆ, ಫ್ರೆಂಡ್ಸ್ ಜೊತೆ ಆಗಿದೆ, ಅವ್ರ ಪಬ್ಲಿಕ್ ಅಲೋನ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಕೂಡ ಆಗಿದೆ. ಸೊ ಐ ಥಿಂಕ್ ಇದು ಒಂದು ಮೈಂಡ್ ಆಫ್ ಫ್ರೇಮ್ ಆಫ್ ಮೈಂಡ್ ಅಂತ ಹೇಳ್ಬೋದು ಆಫ್ ದ ಪೀಪಲ್ ಹೂ ಆರ್ ಡೂಯಿಂಗ್ ದೀಸ್ ಥಿಂಗ್ಸ್. ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಇಟ್ ಈಸ್ ರಿಯಲಿ ನಾಟ್ ದಟ್ ನಾವು ಈ ಥರ ಒಂದು ಬಟ್ಟೆ ಹಾಕ್ತಾ ಇದ್ದೀವಿ ಅದಕ್ಕೆ ಈ ಥರ ಆಗ್ತಾ ಇರೋದು. ಅದು ಇಟ್ಸ್ ಹ್ಯಾಪನಿಂಗ್ ಟು ವಿಮೆನ್ ಆಫ್ ಆಲ್ ಏಜಸ್. ನಮ್ಮ ಸಿಟಿಯಲ್ಲಿ ಬಿಟ್ಬಿಡಿ, ನೀವು ಇವಾಗ ದೇಶದಲ್ಲಿ ನಡೀತಾ ಇರೋ ಸಿಚುವೇಶನ್ಸ್ ಆ್ಯಂಡ್ ಇನ್ಸಿಡೆನ್ಸಸ್ ನೋಡಿದರೆ ಇಟ್ಸ್ ನಾಟ್ ಲೈಕ್ ಅವರು ಒಂದು ಹುಡುಗಿ ಶಾರ್ಟ್ ಡ್ರೆಸ್ ಹಾಕೊಂಡಿದ್ರು ಅದಕ್ಕೆ ಅವ್ರು ರೇಪ್ ಆಯಿತು. ಇಟ್ಸ್ ಜಸ್ಟ್ ದಟ್ ಒಂದು ಫ್ರೇಮಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರೆಲ್ಲ, ಅವರು ಅದನ್ನು ನೀವು ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಏನಂದರೆ ಐ ಥಿಂಕ್ ಆಲ್ಸೋ ವೈ ಇಟ್ಸ್ ಹ್ಯಾಪನಿಂಗ್ ಇಸ್ ಬಿಕಾಸ್ ಆರ್ ಲಾ ಆ್ಯಂಡ್ ಆರ್ಡರ್ ಇಸ್ ನಾಟ್ ಟೇಕಿಂಗ್ ಸ್ಟ್ರಿಕ್ಟ್ ಸ್ಟೆಪ್ಸ್ ಟುವರ್ಡ್ಸ್ ಇಟ್. ಅದನ್ನು ಒಂದು ಅದಕ್ಕೆ ಪನಿಷ್ಮೆಂಟ್ ಆಗಲಿ, ಅದನ್ನು ಒಂದು ಯುನೋ ವಾಟ್ ಎವರ್ ಟು ಟೇಕ್ ದಟ್ ಸ್ಟೆಪ್ ಟುವರ್ಡ್ಸ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವಿಮೆನ್, ಅದು ಆಗ್ತಾ ಇಲ್ಲ. ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಮೇ ಬಿ ಎನ್ಕರೇಜಿಂಗ್ ಪೀಪಲ್ ಇವತ್ತು ಟು ಡೂ ವಾಟ್ ಎವರ್ ದೇ ಫೀಲ್ ಲೈಕ್. ಆ್ಯಂಡ್ ರೀಸೆಂಟಾಗಿ ಇದು ವಿಷಯ ಬಗ್ಗೆ ಗೊತ್ತಾಯಿತು ನನಗೆ, ವಾಟ್ ಎವರ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪೆಂಡ್. ಆವಾಗ ನಾನು ವೆನ್ ಐ ವಾಸ್ ಜಸ್ಟ್ ಜನರಲಿ ಟಾಕಿಂಗ್ ಟು ಪೀಪಲ್, ನಮ್ಮವರು ಇದು ನಮ್ಮ ಸೆಟ್ಟಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಜನರಲ್ ಆಗಿ ಪೀಪಲ್ ಜೊತೆ ಮಾತಾಡ್ತಾ ಇದೆ, ಅಲ್ಲಿ ದೇ ಟೋಲ್ಡ್ ಮೀ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಏರಿಯಾ ಇನ್ ವಿಚ್ ಇಟ್ ಹ್ಯಾಪನ್ಸ್ ಸೋ ಆಫನ್. ಹುಡುಗಿರಿಗೆಲ್ಲ KFCಯಿಂದ ಆಚೆ ಬರಬೇಕಾದ್ರೆ, ಇಲ್ಲಾಂದರೆ ಯಾವುದು ರೆಸ್ಟೋರೆಂಟಿಂದ ಒಂದು ಡೆಲಿವ್ರಿ ತೊಗೊಂಬರ್ಬೇಕಾದ್ರೆ ತುಂಬ ಟೈಮ್ಸ್ ಈ ಥರ ಆಗಿದೆ ದಟ್ ಯು ನೋ ಪೀಪಲ್, ಒಂದು ಹುಡುಗರೆಲ್ಲ ಬರ್ತಾರೆ ಗಾಡಿಯಲ್ಲಿ, ದೇ ಟ್ರೈ ಟು ಪುಲ್ ದೆಮ್ ಆ್ಯಂಡ್ ಕಿಚ್ಚಾಡ್ತಾರೆ, ಅದಕ್ಕೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ದಟ್ ಇಟ್ ಈಸ್ ಜಸ್ಟ್ ದಟ್ ಸೈಕಲಾಜಿ ಆಫ್ ದ ಪೀಪಲ್ ದಟ್ ದೇ ಆರ್ ಥಿಂಕಿಂಗ್. ಇವಾಗ ಕಂಪ್ಲೇಸೆನ್ಸಿ ಆಗಿಬಿಟ್ಟಿದೆ ನಮ್ಮ ಸೊಸೈಟಿಯಲ್ಲಿ. ಕೆಲವೊಂದು ಪೀಪಲ್ ಮೈಂಡಲ್ಲಿ ಏನಂದರೆ ಓಕೆ ನಾವು ಮಾಡಿದರೆ ಏನಾಗುತ್ತೆ, ನಾವು ಜೈಲಲ್ಲಿ ಹೋಗ್ತೀವಿ, ಅವು ಬಂದುಬಿಡ್ತೀವಿ ಆಚೆ, ಏನೋ ದೊಡ್ಡ ಇದು ಕ್ರೈಮ್ ಇಲ್ಲ ಅಂತ ಏನೋ ಪನಿಷ್ಮೆಂಟ್ ಸಿಗಲ್ಲ ನಮಗೆ. ಸೊ ಐ ಥಿಂಕ್ ಇಟ್ಸ್ ದೇ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್ ಆ್ಯಂಡ್ ಇಟ್ಸ್ ಹೈ ಟೈಮ್ ದಟ್ ವಿ ಟೇಕ್ ಅ ಸ್ಟೆಪ್ ಟುವರ್ಡ್ಸ್ ಇಟ್, ದಟ್ ದೇ ಶುಡ್ ಹ್ಯಾವ್ ದಟ್ ಫಿಯರ್. ನಿಮ್ಮಂಥವರ ಮೇಲೂ ಕೂಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಾನು ಭಾವಿಸ್ತೀನಿ. ತುಂಬ ಜನರ ಮೇಲೆ ಪ್ರಭಾವ ಬೀರುವಂಥ ಒಂದು ಸ್ಥಾನದಲ್ಲಿರುವಂಥವ್ರು ನೀವು. ಇಂಥ ಸಂದರ್ಭದಲ್ಲಿ ಚಿತ್ರರಂಗ ತುಂಬ ಓಕಲ್ ಆಗಿ ಇದನ್ನು ಖಂಡಿಸಬೇಕು ಮತ್ತು ಅತ್ಯಾಚಾರಕ್ಕೀಡಾದಂಥವರ ಸಪೋರ್ಟಿಗೆ ನಿಲ್ಲಬೇಕು ಅನ್ನುವಂಥದ್ದು. ಅತ್ಯಾಚಾರ ಅನ್ನುವಂಥದ್ದು ಬಹುಶಃ ಇದು ಒಂದೇ ಕ್ರೈಮು, ಇದರಲ್ಲಿ ವಿಕ್ಟಿಮ್ ತಲೆ ತಗ್ಗಿಸಬೇಕಾಗುವಂಥ ಒಂದೇ ಒಂದು ಕ್ರೈಮ್, ವಿಕ್ಟಿಮ್ ತಲೆ ತಗ್ಗಿಸುವಂಥ ಒಂದೇ ಒಂದು ಕ್ರೈಮ್ ಇದು. ನನ್ನ ಚೈನ್ ಸ್ನ್ಯಾಚ್ ಆದರೆ ನಾನು ಹೋಗಿ ಧೈರ್ಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಪಿಕ್ ಪಾಕೆಟ್ ಆದರೆ ಧೈರ್ಯವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಪಿಕ್ ಪಾಕೆಟ್ ಆಯಿತು ಅಂತ ಯಾವಾಗಲೂ ನಾನು ಮುಖ ಮುಚ್ಕೊಂಡು ಓಡಾಡೋದಿಲ್ಲ, ತಲೆ ತಗ್ಗಿಸ್ಕೊಂಡು ಓಡಾಡೋದಿಲ್ಲ. ವೈ ಇನ್ ಕೇಸ್ ಆಫ್ ರೇಪ್ ಅಂತ ದಯವಿಟ್ಟು ನಾನು ಕೇಳುವಂಥದ್ದು, ಚಿತ್ರರಂಗ ತುಂಬ ಪ್ರಭಾವ ಬೀರುವಂಥ ಸ್ಥಾನದಲ್ಲಿರುವಂಥ ನೀವುಗಳು ಈ ವಿಷಯದ ಬಗ್ಗೆ ಒಂದು 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 ಜನಾಭಿಪ್ರಾಯವನ್ನು ರೂಪಿಸುವ ಕೆಲಸ ಮಾಡೋದಕ್ಕಾಗೋದಿಲ್ವಾ? ಒಂದು ಸೋಷಿಯಲ್ ಅವೇರ್ನೆಸ್ ರೂಪಿಸುವ ಕೆಲಸ ಮಾಡೋದಕ್ಕಾಗೋದಿಲ್ವಾ ಅಂತ? ಇಲ್ಲ, ಖಂಡಿತ ನೀವು ಹೇಳ್ತಾ ಇರೋದು ಕಂಪ್ಲೀಟ್ಲಿ ರೈಟ್. ಒಂದು ಆ್ಯಕ್ಟರ್ ಆಗಿ ತುಂಬಾ ಇನ್ಫ್ಲೂಯೆನ್ಷಿಯಲ್ ಇಮೇಜ್ ಇರುತ್ತೆ ನಮ್ಮದು, ದಟ್ ನಾವೇನು ಮಾಡ್ತೀವಿ ಅದನ್ನು ಜನ ಫಾಲೋ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬ ಆ್ಯಕ್ಟರ್ ಇದು ಒಂದು ಸಿಚುವೇಶನಲ್ಲಿ ಖಂಡಿತ ಬಂದೇ ಬರ್ತಾರೆ, ಅವರು ಸಪೋರ್ಟ್ ತೋರಿಸ್ತಾರೆ, ಅವರು ಯುನೋ ಅವರು ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಾವೊಂದು ಆ್ಯಕ್ಟರ್ ಆಗಿ ತುಂಬಾ ಓಪನ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀವಿ. ಬಿಕಾಸ್ ನಾನು ನನ್ನ ಫಿಲ್ಮ್ ರಾಗ್ನಿ IPS ಅಲ್ಲಿ ಕೂಡ ಅದೇ ಥರ ಒಂದು ಸಿಚುವೇಶನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿಕೊಂಡು ಜನಕ್ಕೆ ಹೇಳಿದ್ದೀವಿ ದಟ್ ಯು ಅದು ನಾವೊಂದು ಹುಡುಗಿಯಾಗಿ ನಾವೊಂದು ಸ್ಟೆಪ್ ತಗೋಬೇಕು, ನಾವೇ ಸ್ಟೆಪ್ ತಗೊಂಡಿಲ್ಲ ಅಂದರೆ ಯಾರೂ ನಮ್ಮನ್ನು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ನಾಟ್ ಲೈಕ್ ನಾವು ತಗೋತಾ ಇಲ್ಲ, ಬಟ್ ಇಟ್ಸ್ ಜಸ್ಟ್ ದಟ್ ಯು ನೋ ನಾವು ಇಟ್ಸ್ ಆ್ಯಕ್ಟರ್ ಬಂದು ಒಂದು ಹೇಳ್ತಾರೆ ಓಕೆ ಈ ಥರ ಮಾಡಿ, ಈ ಥರ ನೀವು ಮಾಡ್ಬೋದು, ಈ ಥರ ಮಾಡಬೇಕು ಅಂತ ಒಂದು ನಾವು ಒಪಿನಿಯನ್ ಕೊಡ್ಬೋದು. ಬಟ್ ಐ ಥಿಂಕ್ ದ ಪೀಪಲ್ ಹೂ ಆರ್ ಮೇಕಿಂಗ್ ದ ಲಾಸ್ ಇಲ್ಲಿ ಶುಡ್ ಜಸ್ಟ್ ಗೆಟ್ ಮೋರ್ ಸ್ಟ್ರಿಕ್ಟ್ ಇವಾಗ. ಆ್ಯಂಡ್ ಐ ಥಿಂಕ್ ಇಟ್ಸ್ ಹೈ ಟೈಮ್ ದಟ್ ದೆ ಶುಡ್ ಬಿ ಸಿವಿಯರ್ ಪನಿಷ್ಮೆಂಟ್ಸ್ ಫಾರ್ ಸೆಕ್ಷುವಲ್ ಅಸಾಲ್ಟ್ಸ್ ಆಗಲಿ, ರೇಪ್ ಆಗಲಿ. ಬಿಕಾಸ್ ವಿಮೆನ್ ಟುಡೇ ಅವ್ರ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ಅವ್ರು ಬಂದು ಆಚೆ ಹೇಳ್ತಾ ಇದ್ದಾರೆ. ಇವಾಗ ಈ ಹುಡುಗಿ ಬಂದು ಹೇಳಿದ್ರು
ಪೊಲೀಸ್ ಸ್ಟೇಷನಲ್ಲಿ ಈ ಥರ ಆಗಿದೆ, ಬಟ್ ಇದು ಒಂದು ಕಾಪ್ ಬಂದು ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ಸೊ ಐ ಡೋಂಟ್ ಥಿಂಕ್ ವೆನ್ ಅ ಗರ್ಲ್ ಇಸ್ ಕಮಿಂಗ್ ಔಟ್ ಅವ್ರನ್ನ ನೀವು ಖಂಡಿತ ಸಪೋರ್ಟ್ ಮಾಡಬೇಕು. ಅದನ್ನು ಸ್ಟ್ರಾಂಗ್ ಆಗಿ ಯು ಶುಡ್ ಟೇಕ್ ಅ ಸ್ಟೆಪ್ ಟುವರ್ಡ್ಸ್ ಇಟ್ ಅಂಡ್ ನಾಟ್ ಹೈಡ್ ಅಂಡ್ ಅದು ಡೋಂಟ್ ಟ್ರೈ ಟು ನಿಗ್ಲೆಕ್ಟ್ ಇಟ್ ಅಂತ. ಸೊ ಐ ಥಿಂಕ್ ಇಟ್ಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಹುಡುಗಿಯಾಗಿ ನಾನೊಂದು ಹೇಳ್ತಾ ಇದ್ದೀನಿ, ನಾನು ಬಂದು ಕಂಪ್ಲೇಂಟ್ ಕೊಟ್ಟರೆ ನನಗೆ ಸಪೋರ್ಟ್ ಕೊಡಿ, ಬಂದು ನನಗೆ ಪೊಲೀಸ್ ಸಪೋರ್ಟ್, ಲಾ ಆ್ಯಂಡ್ ಆರ್ಡರ್ ಸಪೋರ್ಟ್ ಬೇಕಾಗುತ್ತೆ. ಒಬ್ಬ ಆ್ಯಕ್ಟರ್ ಆಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ದಟ್ ಓಕೆ ಈ ಥರ ಮಾಡಿ. And I'm sure ಪ್ರತಿಯೊಂದು ಪರ್ಸನ್ the industry everybody is doing that. So I think now is the time where the law and order should get really strong and some strong steps should be taken against this crime. ಬಹುಶಃ ಎಲ್ಲೋ ಒಂದು ಕಡೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗೋದಕ್ಕೆ ತುಂಬ ಜನ ಆರೋಪಿಸೋ ಹಾಗೆ ಸಿನಿಮಾಗಳು ಹೆಣ್ಣನ್ನು ಸೆಕ್ಸ್ ಸಿಂಬಾಲ್ ಆಗಿ ತೋರಿಸ್ತಾ ಇರುವಂಥದ್ದು, ಬಳಕೆಯ ವಸ್ತುವನ್ನಾಗಿ ತೋರಿಸುವಂಥದ್ದು, ಇದೆಲ್ಲ ಕಾರಣಗಳಿಗಾಗಿ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಒಂದು ಮಾರ್ಗ ಉಂಟಾಗಿದೆ ಅನ್ನುವಂಥದ್ದು. ಅದನ್ನು ತಾವು ಒಪ್ಕೊಳ್ತೀರಾ ಒಬ್ಬ ಚಿತ್ರನಟಿಯಾಗಿ? ಸಿನಿಮಾಗಳಲ್ಲಿ ಹೆಣ್ಣು ಅಂದರೆ ಒಂದು ಸೆಕ್ಸ್ ಸಿಂಬಲ್ ಅದಷ್ಟೇ. ನೋ ನಾನು ಅದು ಒಂದು ತುಂಬಾ ಪರ್ಸನಲ್ ಕಮೆಂಟ್ ಆಗಿಬಿಡುತ್ತೆ. ಇವಾಗ ಒಂದು ಆ್ಯಕ್ಟರ್ ಮೇಲೆ ಆ ಥರ ಒಂದು ಕ್ವೆಶ್ಚನ್ ಕೇಳಿದರೆ, ಇಟ್ಸ್ ಜಸ್ಟ್ ದ್ಯಾಟ್ ಒಂದು ಆನ್ ಸ್ಕ್ರೀನ್ ನಾವು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀವಿ ಆ್ಯಂಡ್ ಆದ್ರೂ ಇವಾಗ ದ ಇಮೇಜ್ ಆಫ್ ಎನ್ ಆ್ಯಕ್ಟ್ರೆಸ್ ಆನ್ ಸ್ಕ್ರೀನ್ ಹ್ಯಾಸ್ ಚೇಂಜ್ಡ್ ಕಂಪ್ಲೀಟ್ಲಿ. ದೇ ಆರ್ ನಾಟ್ ಜಸ್ಟ್ ಯೂಸ್ಡ್ ಫಾರ್ ಗ್ಲಾಮರ್ ಆರ್ ಜಸ್ಟ್ ಯೂಸ್ಡ್ ಒಂದು ಸಿಂಬಲ್ ಆಗಿ ಯೂಸ್ ಮಾಡ್ಕೋತಾ ಇಲ್ಲ ಅವ್ರನ್ನ. ನಾನು ಮಾಡ್ತಾ ಇರೋ ಸಿನಿಮಾಗಳಲ್ಲಿ ಐ ಆಮ್ ಆಲ್ಸೋ ನೋನ್ ಆ್ಯಸ್ ಅ ಗ್ಲಾಮರಸ್ ಆ್ಯಕ್ಟರ್, ಬಟ್ ಆದ್ರೂ ನಮ್ಮ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳಿರುತ್ತೆ. ನಾವು ಒಂದು ಡೆಫಿನೇಷನ್ ಒಂದು ಇಮೇಜ್ ಪೋರ್ಟ್ರೇ ಮಾಡ್ತಾ ಇದ್ದೀವಿ. ಸೊ ಐ ಡೋಂಟ್ ಥಿಂಕ್ ದಟ್ ಬ್ಲೇಮಿಂಗ್ ಎನ್ ಆ್ಯಕ್ಟರ್ ಆರ್ ಬ್ಲೇಮಿಂಗ್ ಎನ್ ಇಂಡಸ್ಟ್ರಿ ವುಡ್ ಸಾಲ್ವ್ ದ ಪರ್ಪಸ್. ಇವಾಗ ನಾವು ಒಂದು ಬ್ಲೇಮ್ ಗೇಮ್ ನಾವು ತುಂಬ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ಅವ್ರ ಮೇಲೆ ಹಾಕೋದು ಇವ್ರ ಮೇಲೆ ಹಾಕೋದು. ಬಟ್ ನಾವು ನಮ್ಮ ಪಾಡಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇವಾಗ, ಇಫ್ ಡಿಸ್ಕಷನ್ ಅಲ್ಲಿ 10 ಜನ ಬಂದು ಕೂತ್ಕೊಂಡ್ರೆ ಅವರು 10ರಲ್ಲಿ 9 ಜನ ಹೇಳ್ತಾರೆ ಓಕೆ ಬಿಕಾಸ್ ಆಕ್ಟ್ರೆಸಸ್ ಈ ತರ ಒಂದು ಡ್ರೆಸ್ ಹಾಕೊಂಡ್ ಬರ್ತಾರೆ ಈ ರೇಪ್ಗಳಾಗ್ತಾ ಇರೋದು. ಸಾರಿಯಲ್ಲಿ ಕೂಡ ರೇಪ್ ಆಗ್ತಾ ಇದೆ, ಅದು ದೇರ್ ಇಸ್ ನೋ ಕನೆಕ್ಷನ್ ಟು ಇಟ್. ಇವಾಗ ಯು ಸೇ ದಟ್ ಈ ತರ ಒಂದು ಇಟ್ಸ್ ವೆರಿ ಪರ್ಸನಲ್ ಥಿಂಗ್ ಟು ಟಾಕ್ ಅಬೌಟ್ ಇನ್ ಇಂಡಸ್ಟ್ರಿ ಲೈಕ್ ದಟ್. ರಾಗಿಣಿ ಅವ್ರಿಗೆ ಒಂದು ಕ್ವಶನ್ ನಿಮಗೆ, ಈ ಥರ ಮ್ಯಾಟರ್ಸಲ್ಲಿ ದೇರ್ ಆರ್ ಪೀಪಲ್ ಹೂ ಆರ್ ವೆರಿ ಲಿಬ್ರಲ್ ಇನ್ ಶೋಯಿಂಗ್ ದೇರ್ ಬಾಡಿ, ವಾಟ್ ಯು ಕಾಲ್ as obscenity. So anta avrige what you suggest? I agree with you. Do you have limitations? I completely agree with you. Any limitation is beautiful, glamorous. What is beyond limitation is obscenity. Ivaga in this regard, Ajit, I would like to speak about the censor board of the film. Yes. ಎಷ್ಟು ಫಿಲಮಲ್ಲಿ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾರೆ. ದ ರೀಸೆಂಟ್ ಫಿಲಮಲ್ಲಿ ವಿ ಆರ್ ಟೇಕನ್ ಇಂಜೆಕ್ಷನ್ ಅಬೌಟ್ ದ ಪೋಸ್ಟರ್ಸ್. ಆ ಪೋಸ್ಟರ್ಸ್ ನೋಡ್ಬಿಟ್ರೆ ದೇವರೇ ನಿಜವಾಗ್ಲೂ ಇಟ್ ಈಸ್ ರಿಯಲಿ ಥ್ರೆಟನಿಂಗ್. ಆ ಥರ ಇರಬೇಕಾದ್ರೆ ವಿತೌಟ್ ಎ ಇದು ಸಿಂಬಲ್ ಬರಬೇಕಾಗಿತ್ತು, ವಿತೌಟ್ ಎ ಸಿಂಬಲ್ಲು ಆ ಥರ ವಲ್ಗರ್ ಪೋಸ್ಟರ್ಸ್ ದೇ ಜಸ್ಟ್ ಪುಟ್ ಇಟ್ ಆನ್ ಇನ್ ದ ಪಬ್ಲಿಕ್. So even chamber film chamber agli censor board should be honest about this. Kelon posters kelon I completely agree with you ma'am. ನೀವು ಹೇಳ್ತಾ ಇರೋದು completely correct ಇವಾಗ, because ನಾವು ಕೆಲವೊಂದು ಒಂದು ಪರ್ಸನಲ್ ಆಕ್ಟರ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು, ಬಟ್ ಇನ್ನೊಬ್ರು ಆಕ್ಟರ್ ಆರ್ ಆಕ್ಟ್ರೆಸ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಕ್ಕಾಗಲ್ಲ. ಬಟ್ ಐ ಹ್ಯಾವ್ ಆಲ್ಸೋ ಜನರಲಿ ಒಂದು ಆಸ್ ಎ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ a social responsibility towards the society. ಯಾಕೆ ಒಪ್ಕೋಬೇಕು ಇಂಥ ಪ್ರಾಜೆಕ್ಟ್ಸ್ಗಳು, ಯಾಕೆ ಒಪ್ಕೋಬೇಕು ಪ್ರಾಜೆಕ್ಟ್ಸ್ಗಳು? ವೈ ಆಲ್ಟುಗೆದರ್ ಡಿಫ್ರೆಂಟ್ ಇದು. ಆದರೆ ಬ್ರಾಗಿಣಿ ಅವರ ಇಡೀ ಸಮಾಜ ಚಿತ್ರರಂಗದಿಂದ ಬಯಸುವಂಥದ್ದು ಯಾವುದೋ ಒಂದು ಸೆನ್ಸಾರ್ ಬೋರ್ಡ್ ಬಂದು ಏನು ತೋರಿಸ್ಬೇಕು ಏನು ತೋರಿಸಬಾರ್ದು ಅಂತ ಚಾಟಿ ಹಿಡ್ಕೊಂಡು ಹೇಳುವ ಹಾಗಾಗಬಾರ್ದು. ಸೆಲ್ಫ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ, ನಮಗೆ ನಾವೇ ಹಾಕಿಕೊಳ್ಳುವಂತಹ ರಿಸ್ಟ್ರಿಕ್ಷನ್ಗಳು. ಅಂಥ ರಿಸ್ಟ್ರಿಕ್ಷನ್ಗಳನ್ನು ಹಾಕಿಕೊಂಡು ಚಿತ್ರರಂಗ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು, ಮತ್ತು ಅದರಿಂದ ಸಮಾಜದಲ್ಲಿ ರೇಪ್ಗಳೆಲ್ಲ ನಿಂತು ಹೋಗ್ಬಿಡುತ್ತೆ ಅನ್ನುವಂಥ ಭ್ರಮೆ ಯಾರಿಗೂ ಇಲ್ಲ. ಅದರ ಜೊತೆಗೆ ಅತ್ಯಾಚಾರದ ವಿರುದ್ಧ ಅದರ ಜೊತೆಗೆ ಅತ್ಯಾಚಾರದ ವಿರುದ್ಧ ಒಂದು ಸೋಷಿಯಲ್ ಅವೇರ್ನೆಸ್ ತರೋದಕ್ಕೆ ಇಡೀ ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ನೀವು ಅನೇಕರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಸ್ಥಾನಗಳಲ್ಲಿರೋದಾಗಿದ್ದರಿಂದ. ಧನ್ಯವಾದ ರಾಗಿಣಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ತುಂಬ ಕಳವಳಕಾರಿಯಾಗಿರುವಂಥ ಸುದ್ದಿ. 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 8 ರೇಪ್ ಕೇಸ್ಗಳನ್ನು ನಾವು ವರದಿ ಮಾಡಿದ್ದೀವಿ. ಕಳೆದ 24 ಗಂಟೆಗಳಲ್ಲಿ 8 ಅತ್ಯಾಚಾರದ ಪ್ರಕರಣಗಳು, ಹೊರಗೆ ಬಂದಿರೋದು 8, ಮುಚ್ಚಿ ಹೋಗಿರೋದು ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಎದುರಿಗೆ ಇಡ್ತಾ ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ.